ಏನಾಗೈತೆ ಅಂತ ಅಕ್ಕಳ್ಕ ಇದೆಲ್ಲ ಫುಲ್ಲು ಪರ್ಫೆಕ್ಟಾಗಿ ನಮ್ಗೆ ಆಲ್ರೆಡಿ ಅಪ್ಪು ವಿಷಯದಲ್ಲಿ ರಿಸಲ್ಟ್ ಹಾಕಬೇಕು. ಜಾಸ್ತಿನೂ ಹಾಕ್ಬಾರ್ದು, ಒಂಚೂರು ಹಾಕ್ಬಿಟ್ಟು ಚಾಕಜ್ಜು ಹಿಂಗೆ ತಗೊಂಡು ಇವಾಗ ಪಪ್ಪುಗೆ ಹಾಕ್ತೀನಿ. ಔಷಧಿ ಎಲ್ಲ ಹಾಕ್ಸಿ ಎಲ್ಲ ಆಗೋಕ್ಕಿಂತ ಮುಂಚೆ ನನ್ನ ಮಗ 2 kg 800 ಗ್ರಾಮ್ ಸಣ್ಣ ಅಂದರೆ ಹಿಂಗೆ ಇಟ್ಕೊಂಡ್ರೆ ನಿಜ ಪಾಪು ಅಂತಾನೆ ಅನಿಸ್ತಿರ್ಲಿಲ್ಲ ಗೈಸ್. ಅವನು ಅಷ್ಟು ಸಣ್ಣ ಇತ್ತು. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಮ್ಮ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅಪ್ಪು ಎಲ್ಲಿಗೆ ಹೋಗ್ತಿದೀವಿ ಗೊತ್ತಾ ನಾವ್ ಇವಾಗ? ನಮ್ ಪಾಪುಗೆ ಏನೋ ಮಮ್ಮಿ ಏನಂತ ಅದಕ್ಕೆ ಅಕ್ಕಕ್ಲಾಗೈತೆ ಅಂತ ಅಂದ್ರು. ಸೊ ಹಂಗಾಗಿ ತೋರ್ಸೋಣ ಅಂತ ಹೇಳಿ ದೇವರಹಳ್ಳಿಗೆ ಹೋಗ್ತಾ ಇದೀವಿ. ಭೈರಪಟ್ಟಣದ ಹತ್ರ ಇರೋದು ಅದು. ಯೂಶಲಿ ಅದೆಲ್ಲ ನಂಬ್ತಿರ್ಲಿಲ್ಲ, ಬಟ್ ಲಾಸ್ಟ್ ಟೈಮ್ ಅಪ್ಪುಗಾಗಿದ್ದಾಗ ನಾವ್ ಅಲ್ಲೇ ತೋರ್ಸಿದ್ದು. ಬೇಗ ಕ್ಯೂರ್ ಆಗಿ ಸರಿ ಹೋಗಿತ್ತು, ಹಂಗಾಗಿ ಅಲ್ಲೇ ಹೋಗೋಣ ಅಂತ ನಮ್ಮ ಅಪ್ಪುನು ಹಂಗೆ ಇದ್ದ, ಅದಕ್ಕೆ ಹೋಗ್ತಾ ಇದೀವಿ. ಇವನ್ಗಿಲ್ಲೇ ಹಾಕ್ಸಿದ್ದು ಅಪ್ಪು ಗೌಡ್ರೆ. ಅಣ್ಣ ಅಪ್ಪು ಅಣ್ಣ ಅದ್ ಹೆಂಗ್ ಗೊತ್ತಾಯ್ತದ ಅಜ್ಜಿ ನಿಮ್ಗೆ? ಏನಾಗೈತೆ ಅಂತ ಅಕ್ಕಳ್ಕ ಇದನ್ನ ಅಕ್ಕಿಗೆ ಜಾಗಡಿಗೆ ಮಡಿಬಿಟ್ಟು ತಿರುಗಿಸ್ಕೋಬೇಕು. ತಲೆ ಎತ್ತಿಸಿ ಬಟ್ಟೆ ಇಟ್ಕೊಂಡು ಇಡ್ಲಿ ಈ ದಾರ ಸೇರಿಸಿ ಶುದ್ಧಕ್ಕೆ ಬಿಳೆ ಬಟ್ಟೆ ಸುತ್ತಬೋದು. ಯಾಕೆ ಒಣಗೋಗ್ಬಿಡ್ತದಲ್ಲ ಇದು. ಮಗ ಮನಿಕೊಂಡಾಗ ಇದು ಬಂದರೆ ಚುಚ್ಚಿಬಿಡ್ತೀವಿ. ಚಿಕ್ಕದಾಗ ಆಯ್ತದೆ ಕತ್ತಿಗೆ ಗ್ಯಾಪ್ ಮಾಡ್ಕೊಂಡು ಸುತ್ತು ಬಿಳೆ ಬಟ್ಟೆ ಏನಿಲ್ಲ. ಈಗ ಪಪ್ಪುನಂಗಿದ್ದೆ ಬಂದಾಗ ಇವಾಗ ಅಜ್ಜಿನೇ ನಿನಗೂ ಮಾಡಿದ್ರು ಮನೆ. ಸ್ನಾನ ಮಾಡಿದಾಗ ಮೈ ತೊಳೆದಾಗೆಲ್ಲ ಹಾಕ್ಬೇಕಲ್ಲ. ಇಲ್ಲ ಮೈ ಲಾಸ್ಟಿಗೆ ಎಣ್ಣೆ ಹಾಕಿ ನೀರು ಉಂಚಲ್ಲ. ನೀರು ಮುಂದೆ ನೀರು ಉಂಚಿದ ಶಾಖನೋ ಕೂದಲು ಒದೆ ಮಾಡಬೇಕು. ಒಲೆ ಆದರೆ ಸೋಡು ಒದೆ ಆದರೆ ಮಾಡ್ಬೋದು. ಇಲ್ಲ ಅಂದರೆ ಗ್ಯಾಸ್ ಮೇಲೋ ಸ್ಟೋವ್ ಮೇಲೋ ಮಾಡಬೇಕು. ನಮ್ಗೆ ಮೂತಿ ಕಾಯ್ತಾ ಇರ್ತದೆ. ಅದು ನೀವೆಲ್ಲ ಊದಿ ಮೈ ಸೀಟಿ ಕೈ ಸೀಟಿ ಮಗಿಗೆ ನತ್ತಿಗೆ ಏನು ಹಾಕ್ಬಿಟ್ಟು ಬಟ್ಟೆ ಇಕ್ಬಿಟ್ಟು ಮಗ ತೊಟ್ಟರು ಮೊಸರಕ್ಕೆ ಏನಿದೆ ಒಳ್ಳೆಗೆ ಹಾಲು ಕರ್ಸ್ಕೊಂಡು ಹಾಲು ಕರ್ಸ್ಕೊಂಡು ಹಾಲು ಹೊಡಿಕೆ ನೋಡಿದ್ವಿ ಇಷ್ಟ. ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಹಾಕ್ಬಿಟ್ಟು ಗಟ್ಟಿಯಲ್ಲಿ ಮಂದು ಕುಡ್ಲು ಕಾದಿರ್ತದೆ. ಅಜ್ಜಿಬಿಟ್ಟು ಇನ್ನೊಂದ್ಸತಿ ಕೈ ಇಟ್ಟು ನೋಡು ಸುಡ್ತದ. ಕೆಚ್ಗಿರೋದನ್ನ ಉಯ್ದ್ಬಿಟ್ಟು ಮೇಲೆ ಹಾಲು ಕುಡಿಸ್ಬಿಟ್ಟು ಮಡಗ್ತು. ಅಪ್ಪು ನೀನು ಅವನಕ್ಕಿಂತ ಸಣ್ಣಕ್ಕಿದ್ದೆ ಗೊತ್ತಾ? 2-3 ಬಂದ್ಮುರಿ ಮಡಗಿದೀವಿ, ಹಾಕಿದೀವಿ, ತರ್ಸ್ತಾ ತೊಟ್ಲು ಕಟ್ಟಿದೀವಿ. ಅಪ್ಪು ಅವ್ರೆ ಪಾಪಗಾಗಿತ್ತಲ್ಲ, ಅದ್ ನಿನ್ಗೂ ಆಗಿತ್ತು ಗೊತ್ತಾ? ನಿಂಗೆ ಹೆಂಗ್ ಗೊತ್ತು? ಒಮ್ಮೆ ನನ್ಗಾಗಿದಾಗ ಎಲ್ಲ ಹಾಕ್ಸಿದೆ. ಅದ್ ಹೆಂಗ್ ಗೊತ್ತಾಯ್ತು ನಿಂಗೆ? ಹೆಂಗ್ ಗೊತ್ತಾಯ್ತು? ಸಣ್ಣ ಇದ್ದೀನಿ ಹಂಗೆ, ಆಮೇಲೆ ತಪ್ಪಾಗೋದ್ನೆ. ಅಪ್ಪು ನೀನ್ ಹೆಂಗಿದ್ದೆ ಗೊತ್ತಾ? ಇವನ್ಕಿಂತ ಸಣ್ಣಕ್ಕಿದ್ದೆ.
5 months ಅಷ್ಟಲ್ಲಿ ಹೆಂಗ್ ಆಗ್ಬಿಟ್ಟಿದೆ ಗೊತ್ತಾ ಗುಂಡಣ್ಣನ್ ತರ. ಮಮ್ಮಿದ್ ಗೊತ್ತಿಲ್ಲ, ನಂದು ನಿಂದು ಇವಂದು. ನಂದು ಗೊತ್ತಿರ್ಲಿಲ್ಲ, ಈಗ್ಲೇ ಗೊತ್ತಾದದ್ದು. ಸ್ವೆಟ್ರನು ಸೇರೆ ಒಳ್ಳೇದು. ಏನ್ ಹಿಂಗ್ ಬರ್ತಾರ ಮದು? ಒಪ್ಪುಗ್ ಹಾಕ್ಸಿದಾಗ ನೆನ್ಪೈತಾ ನಿಂಗೆ? ಹಾ, ಅಪ್ಪುಗ್ ಹಾಕ್ಸಿದಾಗ ಒಪ್ಪಿದೆ. ಮದು ಇದೆಲ್ಲ ಡಾಕ್ಟರ್ಗಳ್ ನಂಬಲ್ಲ ಗೊತ್ತಾ ನಿನ್ಗೆ? ಇವಾಗ ಹೇಳಿದ್ರೆ ಅವ್ರ ಏನಂತ ಅಕ್ಸೆಪ್ಟ್ ಮಾಡಲ್ಲ, ಅದೆಲ್ಲ ಹಾಕ್ಬಾರ್ದು. ಮಮ್ಮಿ ನಾನ್ ಏನ್ ಹೇಳ್ದೆ ಹೇಳಿ ನಿನ್ಗೆ? ಮತ್ತೆ ತುಪ್ಪದ ವಿಷಯನ ಅವ್ರ ಹೆಂಗಂದ್ರು, ತುಪ್ಪ ಎಲ್ಲ ಸೀತಾ ತಿನ್ಬಾರ್ದು ಅಂತ. ಮಮ್ಮಿ ಕಂಡಿ ಅಲ್ವೇ, ಅದೇ ಅವ್ರು ಹೇಳ್ತಾ ಇದ್ರು. ಅಜ್ಜಿ ನೋಡ್ದ? ನಮ್ ಶಿವವನೇ ಗೆಸ್ ಮಾಡೋದು. ನಮ್ ಶಿವವ ಹೇಳುದ್ ಕರೆಕ್ಟು. ಅಂದ್ರೆ ಕಾಲ್ ಮೇಲೆ ಕಾಲ್ ಹಾಕೋತಾನ ಅಂತ ಕೇಳಿದ್ರು. ಅಂದ್ರೆ ಯಾವಾಗ ಒಂದೊಂದ್ಸಲ ಹಾಕೋತಾನೆ ಅನ್ಬಿಟ್ಟು ಏನೋ ಹೊಟ್ಟೆ ನೋಡ್ಬಿಟ್ಟು ಹೇಳಿದ್ರು. ಎಣ್ಣೆ ಹೇಳಿರ್ಲಿಲ್ಲ ಅವ್ರು, ಆಮೇಲೆ ಇದ್ ಮಾಡಿದ್ದು. ನಮ್ ಶೋಭಾ ಆಂಟಿ ನಮ್ ಪಾಪು ನೋಡಕ್ ಬಂದೈತೆ. ಆಂಟಿ ನಾವ್ ಇದ್ ತೋರ್ಸಕ್ ಹೋಗಿದ್ವಿ. ಅದೇನೋ ನೀವೆಲ್ಲ ಅದ್ ನಂಬಿರ ಆಂಟಿ? ನಾನು ಅನುಸಂಗ್ ಹಾಕಿಸಿದ್ನಲ್ಲ, ಅನುಸಂಗ್ ವಿನೂತಂಗ್ ಇಬ್ರು ಕರ್ಕೋಗಿ ಹಾಕಿಸಿದ್ರು. ಹೌದಾ? ಅವ್ರ ಅಜ್ಜಿ ಇದ್ರು, ಅಜ್ಜಿನೇ ಹಾಕುದು. ಅಪ್ಪು ನೋಡ್ಬಿಟ್ಟಂಗ ಅಂತ ಇದ್ರು. ಕಾಲ್ ಮೇಲೆ ಕಾಲ್ ಹಾಕೊಳ್ಳೋರು ಯಾರು? ಅನುಷಾ ವಿನೂತನ? ಅವನ್ಗುನು ಇದ್ ಮಾಡಿದ್ರು. ಕೈ ಕಾಲ್ ಸಣ್ಣ ಒಟ್ಟಾಟ ಬಣ್ಣ ಅನ್ನೋಂಗಿರೋದು. ಏನಮ್ಮ ನಂಬರ್ ಎಲ್ಲ ತಗೊಂಬಂದು. ಅಪ್ಪು ಪಪ್ಪು ಮಮ್ಮಿ ಅವ್ರು ಕೊಟ್ಟಿರೋ ಎಣ್ಣೆಗೆ ಏನೇನ್ ಹಾಕಿದ್ರು ಎಲ್ಲ ತೋರ್ಸಿ. ಎಣ್ಣೆನ ನಮ್ಮ ಪಪ್ಪು ಅವ್ರಿಗೆ ಇವಾಗ ಮಸಾಜ್ ಮಾಡ್ತಾ ಇದಾರೆ. ಕೈ ಅರಳೆ ಎಣ್ಣೆ ಜೊತೆ ಏನೇನೋ ಅವ್ರು ಬೇರ್ ಕೊಟ್ಟಿರ್ತಾರೆ. ಇವಾಗ ಹೊಸಿ ಡೆವಲಪ್ಮೆಂಟ್ ಆಗೋನೆ. ಏನ್ ಶಿವವ ಒಂಚೂರು ದಪ್ಪ ಆದ್ನೆ? ಕೆಲ ನಮ್ ಶಿವವನೇ ಕಾರಣ ಕಂಡಿಡ್ದದ್ದು. ಆಯ್ತು. ನೋಡು ಮಮ್ಮಿ ಕೊಡಿಲಿ. ಏನೋ ಬೇರೆಲ್ಲ ಹಾಕೊಟ್ಟಿದ್ರು ಗೈಸ್, ಅದು ಖಾಲಿ ಆಯ್ತು ಇವಾಗ. ಇದೆಲ್ಲ ಫುಲ್ಲು ಪರ್ಫೆಕ್ಟ್ ಆಗಿ ನಮ್ಗೆ ಆಲ್ರೆಡಿ ಅಪ್ಪು ವಿಷಯದಲ್ಲಿ ರಿಸಲ್ಟ್ ಬಂದಿತ್ತು. ಆದ್ರೂ ನಿಮ್ಗೆ ಗೊತ್ತಾಗ್ಬೇಕಲ್ವಾ ಅಂತ. ಇದೇನು ಶುಂಠಿನ? ಒಟ್ನಲ್ಲಿ ಅವ್ರ ಮನೆ ಹತ್ರನೇ ಬೆಳ್ದವ್ರೆ ಮಮ್ಮಿ ಇದನ್ನ. ಸೊ ನಾವು ಹರಳೆಣ್ಣೆ ತಗೊಂಡೋದ್ರೆ ಅವರೇ ಇದಕ್ಕೆಲ್ಲ ಮಾಡಿ ಕೊಡ್ತಾರೆ. ಅವ್ರಿಗೆ ಮಸಾಜ್ ಆಗಿದೆ, ಸ್ನಾನ ಮಾಡಿಸ್ಬೇಕು. ಪಪ್ಪು ಪಪ್ಪು ಇವಾಗ ಸ್ವಲ್ಪ ಡ್ರೈ ಆಗಕ್ಕೆ ಅಂತ ಅವನ್ನ ಬಿಟ್ಟವ್ರೆ ಬಿಸಿಲಿಗೆ. ಮಮ್ಮಿ ಫೇಸ್ಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕು, ಕೊಬ್ಬರಿ ಎಣ್ಣೆನ ಇದ್ರೊಳಗೆ ಹಾಕ್ಬಿಡಿ ಸುಂದಿರು. ಮುಖಕ್ಕೆ ಮಾತ್ರ ಹಾಕ್ಬೇಕಾಯ್ತು. ನಮ್ಮ ಪಪ್ಪು ಅವ್ರದ್ದು ಸ್ನಾನ ಆಗಿದೆ. ಸೊ ಇವತ್ತು ತಲೆ ಸ್ನಾನ ಮಾಡಿಸಿದ್ದೀವಿ. ಆಯಿಲ್ ಎಲ್ಲ ಹಚ್ಚಿದ್ವಿ ಅಲ್ವಾ, ಹಂಗಾಗಿ ತಲೆ ಸ್ನಾನ ಮಾಡಿಸಿದ್ದೀವಿ. ಪಪ್ಪು ಅವ್ನ ಪಾಡ್ಗೆ ಅವ್ನು ಆಟಾಡ್ತಾನೆ ಗೈಸ್. ಏನೋ ಅಷ್ಟು ರಿಸ್ಗೆಲ್ಲ ಕೊಡೋದಿಲ್ಲ ನಮಗೆ. ಸಮ್ಟೈಮ್ಸ್ ಅಷ್ಟೇ, ಅದು ಬಿಟ್ಟರೆ ನಾರ್ಮಲಾಗಿ ಆಟ ಆಡ್ಕೊಂಡು ಇಡ್ತಾನೆ ನಮ್ಮ ಪಪ್ಪು. ಸೊ ಇವಾಗ ಇಲ್ಲಿ ಹಾಲಿದೆ. ಈ ಹಾಲೊಳಗಡೆಗೆ ಅವ್ರು ಕೊಟ್ಟಿರೋದು ಇದನ್ನು ಏನು ಮಮ್ಮಿ ಅದು ಖಾರನ ಇದ್ರೊಳಗಡೆಗೆ ನಮ್ಮ ಮಮ್ಮಿಯವ್ರೀಗ ಹಾಕ್ತಾರೆ. ಸ್ವಲ್ಪ ಹಾಕ್ಬೇಕು, ಜಾಸ್ತಿನೂ ಹಾಕ್ಬಾರ್ದು, ಒಂಚೂರು ಹಾಕ್ಬಿಟ್ಟು ಚಾಕಜ್ಬಿಟ್ಟು ಚಾಕ್ನ ಕಾಯಿಸ್ಕೊಬಂದು ಹಚ್ತಾರೆ. ಇವಾಗ ಪಪ್ಪುನ ಎತ್ಕೊಟ್ರೆ ನೋಡಿ ಅಲ್ಲಿ ಹೆಂಗೆ ನೋಡ್ತಾನೆ. ಪಪ್ಪು ಖಾರ ಹಾಕ್ತಾರೆ ನಿನ್ಗೀಗ, ಖಾರ ಹಾಕ್ತಾರೆ ಪಪ್ಪಮ್ಮ ಅಲ್ಲಿ ಮಮ್ಮಿ. ಇವಾಗ ಪಪ್ಪುಗೆ ಹಾಕೋದು. ಸೊ ನಾನು ಇನ್ನೊಂಥರ ಪ್ಲ್ಯಾನ್ ಮಾಡ್ಕೊಂಡು ಹಾಕ್ತೀನಿ, ತೋರಿಸ್ತೀನಿ ರೀ ಮಮ್ಮಿ. ಎಲ್ಲಿ ಅದು ಟ್ಯೂಬು ಅಲ್ಲ ಇರ್ಬೇಕು ನೋಡಿ. ಸೊ ನಾವು ಪಾಪುಗೆ ಸಿರಪ್ ಹಾಕ್ತೀವಲ್ವ, ಅದರಿಂದ ನಾನು ಈ ಥರ ಹಿಂಗೆ ತಗೊಂಡು ಇವಾಗ ಪಪ್ಪುಗೆ ಹಾಕ್ತೀನಿ. ಮಲ್ಸು ಇಲ್ಲಿ ಪಪ್ಪು. ಹಾಂ ಚಾಕಿ ಹಾಂ ಹಿಡ್ಕೊ ಮಮ್ಮಿ.
ಸೊ ಈ ಥರ ಹಾಕ್ದಾಗ ಈಸಿಯಾಗೆ ಹುಡ್ಕೋತಾರೆ. ಆಮೇಲೆ ಪಪ್ಪುಮ್ಮ ಸೊ ನೀವು ಡೈರೆಕ್ಟು ಒಳ್ಳೆಯಿಂದ ಹಾಕಕ್ಕೆ ಹೋದಾಗ ಫುಲ್ಲು ವಾಮಿಟ್ ಮಾಡಿಬಿಡ್ತಾರೆ. ತಗೊಮ್ಮ. ನಾವು ಅದು ಔಷಧಿ ಎಲ್ಲ ಹಾಕ್ಸಿ ಎಲ್ಲ ಆಗೋಕ್ಕಿಂತ ಮುಂಚೆ ನನ್ನ ಮಗ 2 kg 800 ಗ್ರಾಮ್ ಇದ್ದ ಗೈಸ್. ಅಂದರೆ ಹುಡ್ದಾಗ 3 kg 300 ಗ್ರಾಮ್ ಇದ್ದ. ತುಂಬಾ ವೀಕ್ ಅಂತ ಅನಿಸ್ತಾ ಇತ್ತು. ನಮಗೆ ಅಪ್ಪುಗೆ ಹಾಕ್ಸಿದ್ದು ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ವ, ಹಂಗಾಗಿ ನಾವು ಒಂದು ನಂಬಿಕೆ ಮೇಲೆ ಹಾಕ್ಸಿದ್ವಿ. ಸೊ ಇವಾಗ ನೋಡ್ಬೋದು ಬೆಳವಣಿಗೆ ಎಲ್ಲ ಚೆನ್ನಾಗಾಗಿದ್ದಾನೆ. ಆ್ಯಂಡ್ ಮೈ ಕಟ್ಟುತ್ತೆ ಅಂತಾರಲ್ಲ, ಅದು ನೀಟಾಗಿ ಅವನಿಗಾಗಿದೆ. ಸೊ ಇವಾಗ ನನ್ನ ಮಗ 6 kg ಇದ್ದಾನೆ 3 monthsಗೆ. ನಿಮ್ಗೆ ಯಾರಿಗಾದ್ರೂ ಯಾಕಂದರೆ ಕೆಲವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಕೆಲವ್ರು ನಂಬೋದು ಇಲ್ಲ. ಬಟ್ ನಾನು ಕೂಡ ನಂಬ್ತಿರ್ಲಿಲ್ಲ. ಯಾವಾಗ ನಮ್ಮ ಅಪ್ಪಗೆ ಹಾಕಿದ್ದು ಎಕ್ಸ್ಪೀರಿಯೆನ್ಸ್ ಆಗಿತ್ತು, ಅಪ್ಪಗೆ ಆದಾಗ ಅಷ್ಟೊಂದು ಮೈಂಡ್ಸೆಟ್ ಇರಲಿಲ್ಲ, ನಂಗೆ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇರಲಿಲ್ಲ. ಮನೇಲಿ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಹೇಳಿ ಕರ್ಕೊಂಡು ಹೋಗಿದ್ರು. ಸೊ ಆ ಒಂದು ಧೈರ್ಯದ ಮೇಲೆ ನಮ್ಮ ಪಪ್ಪುಗೂ ಹಾಕ್ಸಿದ್ವಿ. ಇವಾಗ ಅವನು ಫುಲ್ಲು ಸ್ಟ್ರಾಂಗಾಗಿ ಚೆನ್ನಾಗೇ ಇದ್ದಾನೆ. ಫಸ್ಟು ಒಂದು 25 days ಆಗಿತ್ತು ಅನಿಸುತ್ತೆ ನಾವು ಕರ್ಕೊಂಡೋಗಿ ತೋರಿಸಿದಾಗ ಪಾಪುನ ಅಜ್ಜಿ ಹತ್ರ. ಆವಾಗ ಎಷ್ಟು ಸಣ್ಣ ಅಂದರೆ ಹಿಂಗೆ ಇಟ್ಕೊಂಡ್ರೆ ನಿಜ ಪಾಪು ಅಂತಲೇ ಅನಿಸ್ತಿರ್ಲಿಲ್ಲ ಗೈಸ್. ಅವನು ಅಷ್ಟು ಸಣ್ಣ ಇದ್ದ, ಅಷ್ಟು ವೀಕ್ ಆಗಿದ್ದ. ಅವರು ಏನೋ ಹೊಟ್ಟೆ ಎಲ್ಲ ನೋಡಿ ಕಂಡುಹಿಡಿತಾರೆ, ಅಂದರೆ ಏನೋ ನರ ಆಗೈತೆ, ಮತ್ತು ಕಾಲನ್ನ ಈ ಥರ ಕಾಲ ಮೇಲೆ ಕಾಲು ಹಾಕೋತಾರಂತೆ ಹಿಂಗೆ. ಬಟ್ ಅದೆಲ್ಲ ನೋಡ್ಕೊಂಡು ಅಬ್ಸರ್ವ್ ಮಾಡಿಕೊಂಡು ತೋರಿಸಿ, ನಿಮ್ಗೆ ನಿಮಗೆ ನಂಬಿಕೆ ಇದ್ದರೆ ತೋರಿಸಿ. ಸೊ ಅದು ನಮ್ಮ ನಂಬಿಕೆ, ಈ ಥರ ಒಬ್ರು ಹೇಳಿದ್ರು ಅನ್ನೋದಕ್ಕಿಂತ ನಮಗೆ ಅದು ಓಕೆ ಅನ್ನೋದಿದ್ರೆ ನೀವು ಕೂಡ ತೋರಿಸಿ ಮಗುನ ಹೆಲ್ತಿಯಾಗೆ. ಸೊ ಕೆಲವ್ರು ತುಂಬ ವೀಕು ಹಂಗೆ ಹಿಂಗೆ ಅಂತ ಅಂದ್ಕೊಳ್ಳೋರು ಒಂದ್ಸಲ ಹೋಗಿ ನೀವು ತೋರಿಸಿ ಅಲ್ಲ ಪಪ್ಪುಮ್ಮ. ಅಪ್ಪು ಪಪ್ಪು ಇವಾಗ ದಪ್ಪಕ್ಕೆ ಚೆನ್ನಾಗೋನ ಫಸ್ಟು ಹೆಂಗಿದ್ದ? ಇವಾಗ ಫಸ್ಟ್ ಹೆಂಗಿದ್ದ? ಫಸ್ಟ್ ಸಣ್ಣಕ್ಕೆ ಹಾಂ ಸಣ್ಣಕ್ಕೆ ಅಲ್ವಾ? ಅಜ್ಜಿ ಹತ್ರ ಹೋದ್ಮೇಲೆ ನಾವು ಎಲ್ಲಿ ಕರ್ಕೊಂಡೋಗಿದ್ವಿ ನೆನಪಾಯ್ತಾ? ಸೊ ಅದಾದ್ಮೇಲೂ ನಾವು ಇವಾಗ ಮತ್ತೆ ಕರ್ಕೊಂಡೋಗಿ ತೋರಿಸ್ಕೊಂಡು, ಅಂದರೆ ಅವ 3 ಸಲ ಅಲ್ವೇ ಹೋಗಿದ್ದು ನಾವು. ನಮ್ಮ ಶಿವವು ಗೊತ್ತು ಎಷ್ಟು ಸಲ ಹೋಗಿದ್ದವ? ಫಸ್ಟ್ 1 ವಾರ, ಆಮೇಲೆ ಇನ್ನೊಂದು ವಾರ, ಆಮೇಲೆ ಇನ್ನೊಂದು ವಾರ. 1 ವಾರಕ್ಕೆ ಗೊತ್ತಾಗಲ್ತು, ಆಮೇಲೆ ಗೊತ್ತಾಯ್ತು. ಹಾಂ, ಒಂದು 3 ವಾರ ಹೋಗ್ಬೇಕು ಗೈಸ್. 3 ವಾರ ಹೋದ್ಮೇಲೆ ಗೊತ್ತಾಗುತ್ತೆ. ನಾವು ಆಲ್ರೆಡಿ ಒಂದು 15 days ಆಯಿತು ಹೋಗಿ ತೋರಿಸ್ಕೊಂಡು ಬಂದ್ವಿ. ಕರ್ಕೊಂಡೋದ್ರೆ ಅವರೇ ಹೇಳ್ಬಿಡ್ತಾರೆ ಮೈ ಕಟ್ಟೈತಾ ಇಲ್ವಾ ಅಂತ ಹೇಳ್ತಾರೆ ತಾನೇ ಶಿವವ್ವ. ನಮ್ಮ ಮಮ್ಮಿನೇ ಕರ್ಕೊಂಡೋಗಿದ್ರು, ಹಂಗಾಗಿ ಆ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಾನು ಮನೇಲೇ ಇದ್ದೆ, ಫೀಡ್ ಮಾಡಿಸ್ಬಿಟ್ಟು ಕಳಿಸಿದ್ದೆ ಅವ್ರ ಜೊತೆ. ಒಂದು 5 ನಿಮಿಷ ಇಲ್ಲೇ ನಿಯರು ಗೈಸ್. ಬೈರಪಟ್ಟಣ ಇದೆ ಅಲ್ವಾ, ಬೈರಪಟ್ಟಣದಿಂದ ಕರೆಕ್ಟಾಗಿ 1 kilometer ಅಷ್ಟೇ ಆ ಊರಿರೋದು. ದೇವರಹಳ್ಳಿ, ನಮ್ಮ ಶಿವವ್ವ ಹೇಳ್ತಾ ಇದೆ. ಸೊ ನಮ್ಮ ಅಜ್ಜಿ ಊರಿಗೆ ಹೋಗೋ ಆನ್ ದ ವೇ ಊರೇ ಫಸ್ಟ್ ಊರು ಸಿಗುತ್ತೆ. ಅದಾದಮೇಲೆ ಮುಂದಕ್ಕೆ ಮಂಕುಂದ ಅದೆಲ್ಲ ಸಿಗುತ್ತೆ. ನೀವು ಯಾರಾದರೂ ತೋರಿಸ್ಬೇಕು ಅಂತ ಇದ್ದರೆ ಹೋಗಿ ತೋರಿಸಿ. ನನಗೂ ಕೂಡ ಹಾಕ್ಸಿದ್ರಂತೆ ಅಲ್ಲಿ, ಏನವ ನಮ್ಮ ಶಿವವಂಗೆ ಮರ್ತೋಗೈತಂತೆ. ನಮ್ಮ ಮಮ್ಮಿಗೆ ನೆನಪೈತೆ ಗೈಸ್, ನಮ್ಮ ಮಮ್ಮಿ ಶಿವವಂಗೆ ಮರ್ತೋಗದೆ.